ಪುದು ಗ್ರಾಮದ ಸುಜೀರು ದೈವಸ್ಥಾನದ ಬಳಿಯಿಂದ ರಾಷ್ಟ್ರೀಯ ಹೆದ್ದಾರಿ 10ನೇ ಮೈಲು ಸಂಪರ್ಕಿಸುವ ಕಾಲುದಾರಿ ಸಂಪೂರ್ಣ ಕೆಸರುಮಯವಾಗಿ ಜನರು ನಡೆದಾಡಲು ಸಾಧ್ಯವಾಗದೆ ಆಡಳಿತ ವ್ಯವಸ್ಥೆಯ ವಿರುದ್ಧ ಹಿಡಿಶಾಪ ಹಾಕುವಂತೆ ಮಾಡಿದೆ. ಈ ಭಾಗದ ಜನರ ಸಂಪರ್ಕಕ್ಕೆ ಅತಿ ಅಗತ್ಯವಾಗಿ ಬೇಕಾಗಿದ್ದ ಕಾಲುದಾರಿಯನ್ನು ಯೋಗ್ಯ ರಸ್ತೆಯಾಗಿ ಮಾಡಿಕೊಡಿ ಎಂದು ಹಲವು ಬಾರಿ ಮನವಿ ಸಲ್ಲಿಸಿ ಕೊನೆಯ ಪ್ರಯತ್ನ ಎನ್ನುವಂತೆ ಸ್ಥಳೀಯ ಗ್ರಾಮಸ್ಥರು ಕಳೆದ ಜುಲೈ 24ರಂದು ಪುದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅದೇ ದಿನ ಪಿಡಿಒ ಸ್ಥಳ ಪರಿಶೀಲನೆಯನ್ನು ನಡೆಸಿದರು. ಅದರ ಬಳಿಕ ಗ್ರಾಮಸ್ಥರ ಸಮಸ್ಯೆಗೆ ಪಂಚಾಯತ್ ಗಮನ ಕೊಡದ ಪರಿಣಾಮ ಮುಂದೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯದೆ ಯಥಾಸ್ಥಿತಿಯಲ್ಲಿ ಉಳಿದಿದೆ. ಇದೀಗ ಒಳಭಾಗದಿಂದ ಮರಳು ಸಾಗಿಸುವ ಟಿಪ್ಪರ್ ಲಾರಿಗಳು ಓಡಾಡಿ ರಸ್ತೆ ಸಂಪೂರ್ಣ ಕೆಸರುಮಯವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಸುಜೀರು ಪ್ರದೇಶದ ಜನರಿಗೆ ಹಲವಾರು ವರ್ಷದಿಂದ ಸಂಪರ್ಕ ಕೊಂಡಿಯಾಗಿದ್ದ ಕಾಲುದಾರಿಯಲ್ಲಿ ಕೆಸರು ಮಣ್ಣು ತುಂಬಿಕೊಂಡಿದೆ. ಈ ಪ್ರದೇಶದಲ್ಲಿ ಸರಿಸುಮಾರು 300 ಮನೆಗಳಿದ್ದು ಜನರು ದಿನನಿತ್ಯದ ಕೆಲಸಕ್ಕೆ ನಗರಕ್ಕೆ ಹೋಗಲು, ಮಕ್ಕಳು ಶಾಲೆಗೆ ಹೋಗಲು ಈ ಕಾಲುದಾರಿಯನ್ನೇ ಅವಲಂಬಿಸಿದ್ದಾರೆ. ಕಳೆದ 7 ವರ್ಷದಿಂದ ಈ ಕಾಲುದಾರಿಯ ಪಕ್ಕದಲ್ಲಿ ಉದ್ಯಮಿಯೊಬ್ಬರು ಖಾಸಗಿ ಜಾಗ ಖರೀದಿಸಿ ಮಣ್ಣು ತುಂಬಿದ್ದು ಮಳೆಗೆ ಮಣ್ಣೆಲ್ಲ ಈ ಕಾಲುದಾರಿಗೆ ಬಿದ್ದು ಕಾಲುದಾರಿ ಮುಚ್ಚಿಹೋಗಿದೆ. ಇದರಿಂದಾಗಿ ಕಾಲುದಾರಿಯ ಪಕ್ಕದ ಖಾಸಗಿ ರಸ್ತೆಯಲ್ಲಿ ನಡೆದಾಡಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿ ಕಾಲುದಾರಿಯನ್ನು ಸರಿಪಡಿಸಿಕೊಡುವಂತೆ ಪಂಚಾಯತಿಗೆ ಕಳೆದ ಜುಲೈ ತಿಂಗಳಿನಲ್ಲಿ ಮನವಿ ಸಲ್ಲಿಸಿದ್ರು. ಸ್ಥಳ ಪರಿಶೀಲಿಸಿದ ಪಿಡಿಒ ಹಾಗೂ ಜಿಲ್ಲಾ ಪಂಚಾಯತ್ನ ಕಿರಿಯ ಇಂಜಿನಿಯರ್ ಮರುದಿನದಿಂದಲೇ ಜೆಸಿಬಿ ಬಳಸಿ ಕಾಲುದಾರಿ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿದ್ರು. ಬಳಿಕ ಗ್ರಾಮಸ್ಥರ ಕಣ್ಣೊರೆಸುವ ತಂತ್ರ ಎನ್ನುವಂತೆ ಜೆಸಿಬಿ ಮೂಲಕ ಸ್ವಲ್ಪ ಕೆಲಸ ಮಾಡಲಾಗಿದೆ. ಆದರೆ ಇದರಿಂದ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಗ್ರಾಮಸ್ಥರು. ಇದೀಗ ರಸ್ತೆ ತುಂಬ ಕೆಸರು ತುಂಬಿಕೊಂಡು ಜನರು ಮುಖ್ಯ ರಸ್ತೆಗೆ ಬರಲು ಕೆಸರಿನಲ್ಲಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣ ರಸ್ತೆಯನ್ನು ಸರಿಪಡಿಸಿಕೊಡುವಂತೆ ಜನಪ್ರತಿನಿಧಿಗಳಲ್ಲಿ ಆಗ್ರಹಿಸಿದ್ದಾರೆ. ಬಂಟ್ವಾಳ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾ ಅಧಿಕಾರಿ ಸಚಿನ್ ಕುಮಾರ್ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು. ಗ್ರಾಮಸ್ಥರ ಅಹವಾಲನ್ನು ಆಲಿಸಿದ ಅವರು ತಾತ್ಕಾಲಿಕವಾಗಿ ಚರಂಡಿ ರಚಿಸಿ ಕಾಲುದಾರಿಯನ್ನು ರಚಿಸಿಕೊಡುವಂತೆ ಪಿಡಿಒ ಅವರಿಗೆ ಸೂಚಿಸಿದರು. ಮುಂದಿನ ದಿನಗಳಲ್ಲಿ ಶಾಸಕರ ಅನುದಾನ ಬಳಸಿ ಶಾಶ್ವತ ರಸ್ತೆ ನಿರ್ಮಿಸಿಕೊಡುವುದಾಗಿ ಪಂಚಾಯತ್ನ ಮಾಜಿ ಅಧ್ಯಕ್ಷರು ತಿಳಿಸಿದರು. ಅಲ್ಲ ಈಗ ಎಂತ ಗೊತ್ತಿಲ್ಲ ಎಲ್ಲಿದೆ ಅವರಿಗೆ ಈತು ವರ್ಷದ ಬೇಡಿಕೆ ಒಂಜಿ ಗೊತ್ತುಂಟು ಇದಕ್ಕೆ ಕೂಡ ನಮಗೆ ಪ್ರೀತಿ ನಮಗೆಷ್ಟು ಪ್ರೀತಿ ಇದೆ ಅಷ್ಟೇ ಪ್ರೀತಿ ಯಾರಿಗಿಲ್ಲ, ಎಲ್ಲರ ಪ್ರೀತಿ ಇದ್ದವರೇ. ಈ ಸಂದರ್ಭ ಸ್ಥಳೀಯರಾದ ಪ್ರವೀಣ್ ಶೆಟ್ಟಿ ಸುಜೀರು, ಪುದು ಪಂಚಾಯತ್ನ ಉಪಾಧ್ಯಕ್ಷ ಇಕ್ಬಾಲ್ ಸುಜೀರು, ಪಿಡಿಒ ಹರೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.